ನಮಸ್ಕಾರ. ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಈಗ ನಮ್ಮೆಲ್ಲರ ಜೀವನದ ಭಾಗವಾಗಿದೆ ಅಲ್ವಾ? ಇದು ಮಾಹಿತಿಯ ಒಂದು ದೊಡ್ಡ ಸಾಗರವನ್ನೇ ನಮ್ಮ ಮುಂದೆ ತಂದಿಟ್ಟಿದೆ. ಆದರೆ ಈ ಮಾಹಿತಿಯನ್ನ ನಿಜವಾದ ಜ್ಞಾನವಾಗಿ ಪರಿವರ್ತಿಸಿಕೊಳ್ಳೋದು ಹೇಗೆ? ಇವತ್ತು ಆ ಸವಾಲನ್ನ ಎದುರಿಸೋಕೆ ಸಹಾಯ ಮಾಡುವ ಒಂದು ಅದ್ಭುತವಾದ ಫ್ರೇಮ್ವರ್ಕ್ ಬಗ್ಗೆ ನಾವು ಮಾತಾಡೋಣ. ಬನ್ನಿ, ನಮ್ಮ ಕಲಿಕೆಯ ಈ ಹೊಸ ಪ್ರಯಾಣ ಶುರು ಮಾಡೋಣ. ಎಐ ಹತ್ರ ಉತ್ತರಗಳಿಗೇನೂ ಕಮ್ಮಿ ಇಲ್ಲ. ನಾವು ಕೇಳಿದ್ದಕ್ಕೆಲ್ಲ ಕ್ಷಣಾರ್ಧದಲ್ಲಿ ಉತ್ತರ ಕೊಡುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಉತ್ತರ ಸಿಕ್ಕಿದ ತಕ್ಷಣ ನಮಗೆ ಜ್ಞಾನ ಸಿಕ್ಕಾಗಾಯ್ತಾ? ಕೇವಲ ಮಾಹಿತಿಯನ್ನ ಕಲೆಕ್ಟ್ ಮಾಡೋದಕ್ಕೂ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ತಿಳುವಳಿಕೆಯನ್ನ ಆಳವಾಗಿಸ್ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ಎಐ ಅನ್ನ ಬರೀ ಒಂದು ಉತ್ತರ ಕೊಡುವ ಯಂತ್ರ ಅಂತ ನೋಡೋದನ್ನ ನಿಲ್ಲಿಸೋಣ. ಅದರ ಬದಲು ಅದನ್ನ ನಮ್ಮ ಕಲಿಕೆಯ ಪಯಣದಲ್ಲಿ ಒಬ್ಬ ಸೈಡ್ ಕಿಕ್ ಅಂತ ಅಂದ್ಕೊಳ್ಳೋಣ. ಶರ್ಲಾಕ್ ಹೋಮ್ಸ್ಗೆ ಡಾಕ್ಟರ್ ವ್ಯಾಟ್ಸನ್ ಇದ್ದ ಹಾಗೆ, ಅಥವಾ ಬ್ಯಾಟ್ಮ್ಯಾನ್ಗೆ ರಾಬಿನ್ ಇದ್ದ ಹಾಗೆ. ಈ ಪಾರ್ಟ್ನರ್ಶಿಪ್ ನಮ್ಮ ಕಲಿಕೆಯನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಹುದು ಅಂತ ನೋಡೋಣ ಬನ್ನಿ. ಹೀಗೆ ಕಲ್ಪನೆ ಮಾಡಿಕೊಳ್ಳಿ, ನಾವೊಬ್ರು ಡಿಟೆಕ್ಟಿವ್. ನಮ್ಮ ಮುಂದೆ ಒಂದು ಕಾಂಪ್ಲೆಕ್ಸ್ ಕೇಸ್ ಇದೆ. ಇಲ್ಲಿ ಎಐ ನಮ್ಮ ಅಸಿಸ್ಟೆಂಟ್. ಅದು ನಮಗೆ ಬೇಕಾದ ಫೈಲ್ಸ್, ಸಾಕ್ಷ್ಯ, ಎಲ್ಲ ಮಾಹಿತಿಯನ್ನ ಒಟ್ಟಿಗೆ ತಂದುಕೊಡುತ್ತೆ. ಆದರೆ ಆ ಮಾಹಿತಿಯನ್ನ ಇಟ್ಕೊಂಡು ಯೋಚನೆ ಮಾಡಿ, ತರ್ಕ ಮಾಡಿ, ಕೊನೆಗೆ ಕೇಸ್ ಸಾಲ್ವ್ ಮಾಡಬೇಕಾಗಿರೋದು ನಾವೇ. ಇದೇ ನೋಡಿ ಮಾನವ ಎಐ ಪಾಲುದಾರಿಕೆ. ನಾವು ಡ್ರೈವರ್ ಸೀಟಲ್ಲಿದ್ರೆ ಎಐ ನಮ್ಮ ಬೆಸ್ಟ್ ಕೋ ಪೈಲಟ್. ಈ ಪಾರ್ಟ್ನರ್ಶಿಪ್ ಯಶಸ್ವಿ ಆಗ್ಬೇಕಾದ್ರೆ ಅದರ ಹಿಂದಿರೋ ಈ ಗೋಲ್ಡನ್ ರೂಲನ್ನ ನಾವು ಮರಿಬಾರ್ದು. ಹೌದು, ಎಐ ಒಂದು ಅದ್ಭುತವಾದ ಟೂಲ್. ಆದರೆ ಯೋಚನೆ ಮಾಡೋ ಜವಾಬ್ದಾರಿ ಮಾತ್ರ ಯಾವಾಗ್ಲೂ ನಮ್ದೇ. ನಾವು ಸರಿಯಾದ ಪ್ರಶ್ನೆಗಳನ್ನ ಕೇಳಿಲ್ಲ ಅಂದ್ರೆ, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿಲ್ಲ ಅಂದ್ರೆ, ಕಲಿಕೆ ಅನ್ನೋದು ಕೇವಲ ಮೇಲೆ ಆಗುತ್ತೆ ಅಷ್ಟೇ. ಇದೇ ಈ ಸಂಪೂರ್ಣ ಫ್ರೇಮ್ವರ್ಕ್ನ ಅಡಿಪಾಯ. ಸರಿ, ಈಗ ನಮ್ಮ ಈ ಅಡ್ವೆಂಚರ್ ಮ್ಯಾಪ್ ತೆರೆಯೋಣ. ಇದು 6 ಹಂತಗಳ ಒಂದು ನಿರಂತರವಾದ ಸೈಕಲ್. ಪ್ರತಿಯೊಂದು ಹಂತವೂ ನಮ್ಮನ್ನು ಮಾಹಿತಿಯ ಹಂತದಿಂದ ಜ್ಞಾನದ ಶಿಖರದ ಕಡೆಗೆ ಕರ್ಕೊಂಡೋಗುತ್ತೆ. ಇದು ಒಂದೇ ನೇರದಾರಿಯಲ್ಲ, ಬದಲಿಗೆ ಒಂದು ಪುನರಾವರ್ತಿತ ಚಕ್ರ. ಪ್ರತಿ ಸಲ ನಾವು ಈ ಸೈಕಲ್ ಪೂರ್ತಿ ಮಾಡಿದಾಗ ನಮ್ಮ ತಿಳುವಳಿಕೆ ಇನ್ನಷ್ಟು ಆಳವಾಗುತ್ತೆ. ನಮ್ಮ ಸಾಹಸದ 6 ಹೆಜ್ಜೆಗಳು ಇಲ್ಲಿವೆ ನೋಡಿ. ಎಲ್ಲವೂ ಶುರುವಾಗೋದು ಒಂದು ಸರಳ ಪ್ರಶ್ನೆಯಿಂದ, ಅಂದ್ರೆ ಕುತೂಹಲದಿಂದ. ಆಮೇಲೆ ಎಐ ಸಹಾಯದಿಂದ ಅನ್ವೇಷಣೆ ಮಾಡ್ತೀವಿ. ಸಿಕ್ಕಿದ್ದನ್ನೆಲ್ಲ ಕಣ್ಣು ಮುಚ್ಚಿ ನಂಬದೆ ಪರಿಶೀಲನೆ ಮಾಡ್ತೀವಿ. ಆಮೇಲೆ ಆ ಜ್ಞಾನವನ್ನ ನಮ್ಮದೇ ರೀತಿಯಲ್ಲಿ ಪುನರ್ನಿರ್ಮಾಣ ಮಾಡ್ಕೊಳ್ತೀವಿ. ಅದನ್ನ ಬಳಸಿ ಏನಾದರೂ ಸೃಷ್ಟಿ ಮಾಡ್ತೀವಿ. ಕೊನೆಗೆ ನಾವು ಕಲ್ತಿದ್ದರ ಬಗ್ಗೆ ಪ್ರತಿಬಿಂಬಿಸುವ ಮೂಲಕ ಮುಂದಿನ ಕಲಿಕೆಗೆ ರೆಡಿಯಾಗ್ತೀವಿ. ಈಗ ಈ ಪ್ರತಿಯೊಂದು ಹೆಜ್ಜೆಯನ್ನು ಸ್ವಲ್ಪ ವಿವರವಾಗಿ ನೋಡೋಣ. ನಮ್ಮ ಪಯಣದ ಮೊದಲ 2 ಹೆಜ್ಜೆಗಳು ಎಲ್ಲವೂ ಒಂದು ಪ್ರಶ್ನೆಯಿಂದ ಶುರುವಾಗುತ್ತೆ ಅಲ್ವಾ? ಉದಾಹರಣೆಗೆ, ಹವಾಮಾನ ಬದಲಾವಣೆ ಅಂದ್ರೆ ಬರೀ ಇಂಗಾಲದ ಡೈಆಕ್ಸೈಡ್ನಿಂದನಾ ಅಥವಾ ಬೇರೆ ಕಾರಣಗಳು ಇವೆಯಾ ಅಂತೊಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಇದು ನಮ್ಮ ಕುತೂಹಲ. ಆಮೇಲೆ ನಾವು ಎಐಗೆ ಹವಾಮಾನ ಬದಲಾವಣೆಗೆ ಮುಖ್ಯ 5 ಕಾರಣಗಳನ್ನ ಸರಳವಾಗಿ ವಿವರಿಸು ಅಂತ ಕೇಳ್ತೀವಿ. ಆಗ ಅದು ನಮಗೆ ಮೀಥೇನ್, ನೈಟ್ರಸ್ ಆಕ್ಸೈಡ್, ಹೀಗೆ ಬೇರೆ ಕಾರಣಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಇದು ಅನ್ವೇಷಣೆಯ ಹಂತ. ಸರಿ, ಇಲ್ಲಿಯವರೆಗೆ ನಾವು ಬರೀ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದೀವಿ. ಈಗ ಅಸಲಿ ಆಟ ಶುರು. ಅಂದ್ರೆ ಆ ಮಾಹಿತಿಯನ್ನ ನಮ್ಮ ಜ್ಞಾನವಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಈ ಪಯಣದ ಅತ್ಯಂತ ಆಕ್ಟಿವ್ ಮತ್ತು ಕ್ರಿಯೇಟಿವ್ ಭಾಗ ಅಂದ್ರೆ ಇದೇ. 3ನೇ ಹಂತ ಪರಿಶೀಲನೆ. ಇದು ತುಂಬಾನೇ ಮುಖ್ಯವಾದದ್ದು. ಎಐ ನಮಗೆ ಹವಾಮಾನ ಬದಲಾವಣೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದೆ. ಆದರೆ ಅದನ್ನ ಹಾಗೇ ಒಪ್ಕೊಳ್ಳೋದು ಸರಿಯಲ್ಲ. ನಾವು ಬೇರೆ ಸೈಂಟಿಫಿಕ್ ಆರ್ಟಿಕಲ್ಸ್, ಸರ್ಕಾರಿ ವರದಿಗಳನ್ನ ನೋಡಿ ಎಐ ಕೊಟ್ಟಿರೋ ಮಾಹಿತಿಯನ್ನ ಹೋಲ್ಸಿ ನೋಡಬೇಕು. ಈ ಮಾಹಿತಿಗೆ ಆಧಾರ ಏನು, ಇದಕ್ಕೆ ಸೈಂಟಿಫಿಕ್ ಪುರಾವೆ ಇದೆಯಾ ಅಂತ ಪ್ರಶ್ನೆ ಮಾಡಬೇಕು. ಇದು ನಮ್ಮನ್ನು ತಪ್ಪು ಮಾಹಿತಿಯಿಂದ ಕಾಪಾಡುತ್ತೆ. 4ನೇ ಹಂತ ಪುನರ್ನಿರ್ಮಾಣ. ಇಲ್ಲಿ ನಾವು ಕಲಿತ ವಿಷಯವನ್ನ ನಮ್ಮದೇ ಮಾಡ್ಕೊಳ್ಳೋದು. ಹವಾಮಾನ ಬದಲಾವಣೆಯ ಕಾರಣಗಳನ್ನ ನಮ್ಮದೇ ಆದ ಪದಗಳಲ್ಲಿ ಬರೆಯೋಕೆ ಟ್ರೈ ಮಾಡೋದು, ಅಥವಾ ಆ ಕಾರಣಗಳ ನಡುವೆ ಇರೋ ಸಂಬಂಧವನ್ನ ತೋರಿಸೋ ಒಂದು ಡಯಾಗ್ರಾಮ್ ಮಾಡೋದು. ಹೀಗೆ ಮಾಡಿದಾಗ ಆ ಜ್ಞಾನ ನಮ್ಮ ಮೆದುಳಿನಲ್ಲಿ ಗಟ್ಟಿಯಾಗಿ ಕೂರುತ್ತೆ. ಅದು ನಮ್ಮದೇ ಆಗುತ್ತೆ. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಈಗ ಫಲ ಸಿಗೋ ಟೈಮ್. ಈ ಹಂತದಲ್ಲಿ ನಾವು ಕೇವಲ ಜ್ಞಾನವನ್ನ ಪಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಬಳಸಿ ಹೊಸದನ್ನ ಸೃಷ್ಟಿಸೋ ಸಾಮರ್ಥ್ಯವನ್ನ ಗಳಿಸ್ತೀವಿ ಮತ್ತು ಆ ಜ್ಞಾನವನ್ನ ಜಗತ್ತಿನೊಂದಿಗೆ ಹಂಚ್ಕೊಳ್ಳೋ ಮಟ್ಟಕ್ಕೆ ಬೆಳಿತೀವಿ. ಈ ಸೈಕಲ್ನ ಕೊನೆ 2 ಹಂತಗಳು. 5ನೇದು ಸೃಷ್ಟಿ. ಅಂದ್ರೆ ಹವಾಮಾನ ಬದಲಾವಣೆ ಬಗ್ಗೆ ಕಲ್ತಿದ್ದನ್ನ ಬಳಸಿ ಒಂದು ಬ್ಲಾಗ್ ಪೋಸ್ಟ್ ಬರೆಯೋದು ಅಥವಾ ಒಂದು ಚಿಕ್ಕ ವಿಡಿಯೋ ಮಾಡೋದು. 6ನೇದು ಪ್ರತಿಬಿಂಬ. ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯ ಅನ್ಸುತ್ತೆ. ಈ ಇಡೀ ಪ್ರಕ್ರಿಯೆಯಲ್ಲಿ ನಾನು ಏನ್ ಕಲಿತೆ, ನನಗೆ ಇನ್ನು ಯಾವ ವಿಷಯದಲ್ಲಿ ಕನ್ಫ್ಯೂಷನ್ ಇದೆ, ನನ್ನ ಮುಂದಿನ ಕಲಿಕೆ ಹೆಜ್ಜೆ ಏನು ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋದು. ಇದು ನಮ್ಮನ್ನು ನಿರಂತರವಾಗಿ ಕಲಿಯೋರ್ನಾಗಿ ಮಾಡುತ್ತೆ.
ಈ ಕಲಿಕೆಯ ಸೈಕಲನ್ನ ನಾವು ಪದೇ ಪದೇ ಪುನರಾವರ್ತಿಸಿದಾಗ ಏನಾಗುತ್ತೆ ಗೊತ್ತಾ? ನಾವು ಆ ವಿಷಯದಲ್ಲಿ ಕೇವಲ ಜ್ಞಾನವನ್ನಷ್ಟೇ ಅಲ್ಲ, ಪಾಂಡಿತ್ಯವನ್ನ ಗಳಿಸೋಕೆ ಶುರು ಮಾಡ್ತೀವಿ. ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅದೇ ಪಾಂಡಿತ್ಯದ ಹಾದಿ. ಪಾಂಡಿತ್ಯದ ಈ ಹಾದಿ ಒಂದೇ ಹಂತದಲ್ಲಿ ಇಲ್ಲ. ಬದಲಾಗಿ ಇದರಲ್ಲಿ ಪ್ರಗತಿಯ 3 ವಿಭಿನ್ನ ಹಂತಗಳಿವೆ. ಪ್ರತಿಯೊಂದು ಹಂತವು ನಮ್ಮನ್ನು ಪರಿಣತಿಯ ಇನ್ನಷ್ಟು ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಹಾದಿ ನಮ್ಮ ಬೆಳವಣಿಗೆಯನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಮೊದಲು ನಾವು ಕಲಿಯುವರು. ಆಗ ನಾವು ಹೊಸ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತೀವಿ. ಆಮೇಲೆ ನಾವು ನಿರ್ಮಾಪಕರು ಆಗ್ತೀವಿ. ಅಂದ್ರೆ ನಾವು ಕಲಿತ ಜ್ಞಾನವನ್ನ ಬಳಸಿ ಏನಾದರೂ ಮಾಡ್ತೀವ, ಉದಾಹರಣೆಗೆ ಒಂದು ಪ್ರಾಜೆಕ್ಟ್. ಕೊನೆಗೆ ನಾವು ಪರಿಣತರು ಆಗ್ತೀವಿ. ಆಗ ನಾವು ಬೇರೆಯವರಿಗೆ ಕಲಿಸೋ ಮಟ್ಟಕ್ಕೆ ಬೆಳಿತೀವಿ. ಇದು ಯಾರೇ ಆಗ್ಲಿ ತಮ್ಮ ಕಲಿಕೆಯಲ್ಲಿ ತಲುಪಬಹುದಾದ ಒಂದು ಉತ್ತಮ ಗುರಿ. ಕೊನೆಯದಾಗಿ, ಇಷ್ಟು ಪವರ್ಫುಲ್ ಆದ ಒಂದು ಟೂಲ್ ಬಳಸೋವಾಗ ನಾವು ಕೆಲವು ನೈತಿಕ ನಿಯಮಗಳನ್ನ ಪಾಲಿಸಲೇಬೇಕು ಅಲ್ವಾ? ಇದು ಕೇವಲ ಕಲಿಯೋದ್ರ ಬಗ್ಗೆ ಅಲ್ಲ, ಜವಾಬ್ದಾರಿಯಿಂದ ಕಲಿಯೋದ್ರ ಬಗ್ಗೆ. ಇದು ಜ್ಞಾನದ ಪಯಣದಲ್ಲಿ ಪ್ರತಿಯೊಬ್ಬರು ಫಾಲೋ ಮಾಡಬೇಕಾದ ಒಂದು ಕೋಡ್ ಆಫ್ ಕಂಡಕ್ಟ್ ಇದ್ದ ಹಾಗೆ. ಈ ಪ್ರಮುಖ ನಿಯಮಗಳನ್ನ ಗಮನಿಸೋಣ. ಮೊದಲನೆಯದು, ಸಿಕ್ಕಿದ ಮಾಹಿತಿಯನ್ನೆಲ್ಲ ಸತ್ಯ ಅಂತ ನಂಬೋದು ಬೇಡ, ಯಾವಾಗ್ಲೂ ಪರಿಶೀಲಿಸಬೇಕು. ಎರಡನೆಯದು, ಎಐಯನ್ನ ನಮ್ಮ ಯೋಚನೆಗೆ ಸಹಾಯ ಮಾಡೋಕೆ ಬಳಸಬೇಕು, ನಮ್ಮ ಬದಲು ಅದನ್ನೇ ಯೋಚನೆ ಮಾಡೋಕೆ ಬಿಡಬಾರ್ದು. ಪ್ರಾಮಾಣಿಕವಾಗಿ ನಮ್ಮದೇ ತಿಳುವಳಿಕೆಯನ್ನ ಕಟ್ಟಿಕೊಳ್ಳಬೇಕು. ನೆನಪಿಡಿ, ಪರಿಣಾಮಕಾರಿ ಕಲಿಕೆ ಯಾವಾಗ್ಲೂ ನೈತಿಕವಾಗಿಯೇ ಇರುತ್ತೆ. ಹಾಗಾದ್ರೆ ಈ ಫ್ರೇಮ್ವರ್ಕ್ ಜೊತೆಗೆ ನಿಮ್ಮ ಮುಂದಿನ ಜ್ಞಾನದ ಸಾಹಸ ಯಾವ ಪ್ರಶ್ನೆಯಿಂದ ಶುರುವಾಗತ್ತೆ? ಅದು ವಿಜ್ಞಾನ, ಕಲೆ, ಇತಿಹಾಸ ಅಥವಾ ನಿಮ್ಗಿಷ್ಟವಾದ ಯಾವುದೇ ವಿಷಯ ಆಗಿರ್ಬೋದು. ಮುಖ್ಯವಾಗಿರೋದು ನಮ್ಮೊಳಗಿನ ಕುತೂಹಲವನ್ನ ಜೀವಂತವಾಗಿಟ್ಕೊಳ್ಳೋದು. ಯಾಕಂದ್ರೆ ಒಂದು ಒಳ್ಳೆಯ ಪ್ರಶ್ನೆ ಸರಿಯಾದ ಫ್ರೇಮ್ವರ್ಕ್ ಜೊತೆ ಸೇರಿದಾಗ ಅದು ಜಗತ್ತನ್ನೇ ಬದಲಾಯಿಸೋ ಶಕ್ತಿಯನ್ನ ಹೊಂದಿರುತ್ತೆ. ನಿಮ್ಮ ಪಯಣಕ್ಕೆ ಶುಭವಾಗಲಿ.